ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಸ್ಟವನ್ನೆಲ್ಲ ಒರೆಸ್ಕೊಂಡೆ. ಯಾಕೆಂದರೆ ರಾತ್ರಿ ಒರೆಸ್ಲಿಕ್ಕೆ ಆಗಲಿಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಯಾಕೆಂದರೆ ಉಪವಾಸ ಬೇರೆ ಇದ್ದೆ. ಸಾಧ್ಯವಾದಷ್ಟು ಮೇಲುಗಡೆ ಎಲ್ಲ ಏನಾದರೂ ಗಲೀಜಾಗಿದ್ದರೆ, ಅಂದರೆ ಸಾಂಬಾರು ಅನ್ನ ಎಲ್ಲ ಚೆಲ್ಲಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ರಂಗೋಲಿ ಎಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ. ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಬೇಗನೆ ಹೋಗಿ ಮಲಗಿಬಿಟ್ಟೆ. ಆದ್ರೂ ಬೆಳಗ್ಗೆ ಕೆಲವೊಂದು ಕೆಲಸಗಳಿತ್ತು. ಯಾಕೆಂದರೆ ಬುಧವಾರ ಆದ್ದರಿಂದ ಒಂದು ಡ್ಯೂಟಿಗೆ ಹೋಗಬೇಕಾಗಿತ್ತು, ಮತ್ತೊಂದು ತುಂಬ ಎಮರ್ಜೆನ್ಸಿ ಕೆಲಸ, ಊರಿಗೆ ಹೋಗಬೇಕಾದ ಸಂದರ್ಭ ಬಂತು. ಬಟ್ ಹೋಗೋಕ್ಕಾಗಲಿಲ್ಲ. ಕಾರಣ, ಒಂದು ಡ್ಯೂಟಿ ರಜೆ ಕೊಟ್ಟಿಲ್ಲ, ಇನ್ನೊಂದು ಬೇಗನೆ ಎದ್ದೇಳಬೇಕಾಗಿತ್ತು. ಎದ್ದೇಳೋಕ್ಕೆ ಆಗಿಲ್ಲ. ರಾತ್ರಿ 2 ಗಂಟೆಗೆ ಅಲಾರಾಮ್ ಇಟ್ಟವಳು ಮಲ್ಕೊಂಬಿಟ್ಟೆ, ಎಚ್ಚರನೇ ಆಗಲಿಲ್ಲ. ಆ ಥರ ಆಯಿತು ಸ್ನೇಹಿತರೆ. ಕೆಲವೊಂದು ಸಲ ಎಷ್ಟೆಲ್ಲ ಕೆಲಸಗಳಿದ್ರೂ ಅದೇನೋ ಚಿಂತೆನೂ ಇಲ್ಲದವ್ರಿಗೆ ಸಂತೆನೂ ನಿದ್ದೆ ಅಂತ ಹೇಳ್ತಾರಲ್ಲ, ಆ ಥರ ತುಂಬಾ ನಿದ್ರೆ ಬಂದ್ಬಿಡ್ತು. ಕೆಲಸ ಎಲ್ಲ ಹಾಳಾಯಿತು ಅಂತಲೇ ಅನ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ರಾತ್ರಿ ಸ್ವಲ್ಪ ಸಾಂಬಾರು ಉಳಿದಿತ್ತಲ್ಲ, ನಿನ್ನೆ ಸಾಂಬಾರು, ಹೀರೆಕಾಯಿ ಸಾಂಬಾರು, ಅದಕ್ಕೆ ಬಿಸಿ ಬಿಸಿ ಮುದ್ದೆ, ಅದ್ರ ಜೊತೆಗೆ ತರಕಾರಿ ಎಲ್ಲನೂ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಟೊಮೊಟೊ ಚಿತ್ರಾನ್ನನೂ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಜೊತೆಗೆ ನಿಂಬೆಹಣ್ಣು ಹಿಂಡಿ ಚಿತ್ರಾನ್ನ ಮಾಡಬೇಕಾಗತ್ತಂತೆ ಮಗನಿಗೆ. ಅದನ್ನು ಮಾಡಿದೆ. ಮಗನ ಫ್ರೆಂಡ್ಸ್ಗೆಲ್ಲ ಬಂದರು, ಅವ್ರಿಗೂ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿಯಾಗೆ ಮಾಡಿದ್ದೀನಿ ಇವತ್ತು. ಚಿತ್ರಾನ್ನ, ಪಲಾವು ಎಲ್ಲ ಒಟ್ಟೊಟ್ಟಿಗೆ. ಪಲಾವ್ಗೆ ನೆಂಟರುಗಳೆಲ್ಲ ಇದ್ದಾರೆ ಮನೆಯಲ್ಲಿ ಇವತ್ತು. ಆ ಕಾರಣಕ್ಕೆ ಪಲಾವು, ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿನ್ನೆ ದೀಪ ಹಚ್ಚಬೇಕಾದ್ರೆ ನೀವು ಹೇಳಿದ್ರಿ, ಅಕ್ಕ 4 ದೀಪವನ್ನು ಹಚ್ಚಬಾರ್ದು ಅಂತಂತ. ನಮ್ಮ ಮನೆಯಲ್ಲಿ ಪ್ರತಿದಿನವೂ ದೀಪವನ್ನು ಹಚ್ಚೋದು 5 ದೀಪವನ್ನು ಹಚ್ತೀವಿ. ದೇವರ ಮನೆ ಒಳಗಡೆ 3 ದೀಪ, ಮತ್ತು ಬಾಗಿಲಲ್ಲಿ 2 ದೀಪವನ್ನು ಹಚ್ತೀವಿ. ದೇವರ ಮನೆಯಲ್ಲಿ ದೀಪ 3 ಯಾಕೆ ದೇವರ ಇದರಲ್ಲಿ ಹಚ್ಚೋದು ಅಂದರೆ, 2 ದೀಪ ಮನೆ ದೇವ್ರಿಗೆ ಹಚ್ಚೋದು, ಇನ್ನು 1 ದೀಪ ಅಜ್ಜ ಅಜ್ಜಿಗೆ ಹಚ್ತೀವಿ, 2 ದೀಪ ಮತ್ತು ಬಾಗಿಲಲ್ಲಿ ಹಚ್ತೀವಿ. ಟೋಟಲ್ 5 ದೀಪವನ್ನು ಹಚ್ತೀವಿ. ಒಂದು ದೀಪ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಲಕ್ಕಿ ಇರುತ್ತೆ. ಈಗ ಕೆಲವರಿಗೆ 2 ದೀಪ ಆಗಿ ಬರೋದಿಲ್ಲ, ಕೆಲವ್ರಿಗೆ 1 ದೀಪ ಆಗಿ ಬರೋದಿಲ್ಲ, ಕೆಲವ್ರ ಮನೆಗಳಲ್ಲಿ ಒಂದೇ ದೀಪ ಹಚ್ತಾರೆ, ಒಂಟಿ ದೀಪವನ್ನು ಹಚ್ತಾರೆ. ಈ ರೀತಿಯಾಗಿ ಅವರವ್ರಿಗೆ ಹೆಸರಿಗೆ ಅವರವ್ರಿಗೆ ಗೊತ್ತಿರುತ್ತೆ. ಅವ್ರವ್ರ ಮನೆಯವರಿಗೆ ನನಗಿದರಿಂದ ಒಳ್ಳೆಯದಾಗುತ್ತೆ, ಕೆಟ್ಟದಾಗುತ್ತೆ, ಶಕುನಗಳು ಗೊತ್ತಾಗುತ್ತೆ, ಸೂಚನೆಗಳು ಗೊತ್ತಾಗುತ್ತೆ. ಅದು ಕೆಲವರು ಲಕ್ಕಿ ಇರುತ್ತೆ. ನನಗೆ ಈ ಥರ ಪೂಜೆ ಮಾಡೋದ್ರಿಂದ ನನಗೆ ಒಳ್ಳೆಯದಾಗಿದೆ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಯಾರಿಗೂ ಈ ಥರ ಮಾಡಿ ಅಂತ ನಾನು ಹೇಳಲ್ಲ, ಮಾಡಬೇಡಿ ಅಂತಲೂ ಹೇಳಲ್ಲ. ಅದು ನಿಮ್ಮ ಅನುಕೂಲ ತಕ್ಕಾಗಿ ನೀವು ಮಾಡ್ಕೋಬೋದು. ಸರ್ವೇ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ 4 ದೀಪ ಹಚ್ಚಬಾರ್ದು ಅಂತ ಹೇಳ್ಬೋದು. ಎಲ್ಲದರಲ್ಲೂ ಸಮ ಸಂಖ್ಯೆ ಇರೋವಂತಹ ಸಮಯ ಸಂಖ್ಯೆ ಅನ್ನೋದೇ ಸರಿ. 4, 2, 6 ಈ ಥರದ್ದು ಒಳ್ಳೆಯದು ಅಂತ ಇರಬೇಕಾದ್ರೆ, ಯಾಕೆ ದೇವ್ರ ಮನೆ 4 ದೀಪನ ಹಚ್ಚಬಾರ್ದು, 3 ದೀಪ ಹಚ್ಚಬೇಕಾ? ಗೊತ್ತಿಲ್ಲ. 4 ದೀಪ ಹಚ್ಚಬಾರ್ದಾ? ಗೊತ್ತಿಲ್ಲ. ದೀಪ ಅನ್ನೋದೇ ಬೆಳಕಲ್ವಾ? ಆ ತಪ್ಪೇನಿಲ್ಲ. ನನ್ನ ಅನಿಸಿಕೆ ಇದು. ಖಂಡಿತ ಇದು ನನಗೆ ಯಾವುದೋ ಒಂದು ಇದು ಇಲ್ಲ. ಬಟ್ ಹಚ್ಚೋದಕ್ಕೆ ಶುರು ಮಾಡೋದ್ರಿಂದ ನನಗೆ ಒಳ್ಳೆಯದಾಗಿದೆ. ಜೊತೆಗೆ ಸ್ವಲ್ಪ ಎಣ್ಣೆಗಳಲ್ಲೂ ಅಷ್ಟೇ. ನಾನು ಫಸ್ಟು ಇವ್ರದ್ದು ಇಮಾಮಿ ಅವ್ರದ್ದು ರೈಸ್ ಬ್ರಾಂಡ್ ಆಯಿಲನ್ನು ತರಿಸ್ತಾ ಇದ್ದೆ. ಸ್ವಲ್ಪ ಕಡಿಮೆ ರೇಟು, ಚೆನ್ನಾಗಿರುತ್ತೆ ಎಣ್ಣೆ ಅಂತ. ಯಾಕೋ ಗೊತ್ತಿಲ್ಲ, ಮನೆಯಲ್ಲಿ ಕಿರಿಕಿರಿ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ. ಅಂದರೆ ಫಸ್ಟು ನಾನು ಆನಂದಮೇ ತರಿಸ್ತಾ ಇದ್ದೆ. ಆನಂದಮ್ ರೇಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಇದನ್ನು ತರಿಸೋಕೆ ಶುರು ಮಾಡಿದೆ. ಅದಾದಮೇಲೆ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಇಲ್ಲ ಅನ್ನೋದಕ್ಕೆ ಶುರುವಾಯಿತು. ಯಾಕೆ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ತೊಳ್ಕೊಂಡು ಬಂದೆ. ಸುಮಾರು 6 ತಿಂಗಳಾಯಿತು, ವರ್ಷ ಆಯಿತು, 1.5 ವರ್ಷ ಆಯಿತು. ಯಾವುದ್ರಲ್ಲೂ ಚೇಂಜಸ್ ಇಲ್ಲ. ದಿನೇ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದ ತಕ್ಷಣ ಇನ್ನೊಂದು ಶುರುವಾಗೋದು. ಈ ರೀತಿ ಆಗೋಕ್ಕೆ ಶುರುವಾಯಿತು. ಒಂದು ದಿನ ನಾನು ಪೂಜೆಗೆ ಕೂತೆ. ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿ, ದೇವರಿಗೆ ಒಂದು ತಂಬಿಟ್ಟು ಅಂದರೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿಟ್ಟು, ಜೊತೆಗೆ ಮನೆ ದೇವರಿಗೆ ಅಂತಂದ್ಬಿಟ್ಟು ಬೆಲ್ಲದಲ್ಲಿ ದೀಪವನ್ನು ಹಚ್ಚಿ ಪೂಜೆಗೆ ಕೂತೆ. ಪೂಜೆಗೆ ಕೂರಬೇಕಾದ್ರೆ ನನಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ. ಮೊದಲನೇದಾಗಿ ಮನೆ ಬೆಲ್ಲನ್ನು ಆಫ್ ಮಾಡ್ತೀನಿ. 2ನೇದಾಗಿ ನನ್ನ ಮೊಬೈಲ್ ಸ್ವಿಚ್ಚನ್ನು ಆಫ್ ಮಾಡ್ತೀನಿ. 3ನೇದಾಗಿ ನಮ್ಮ ಫ್ಯಾಮಿಲಿಯವರಿಗೆಲ್ಲ ಹೇಳಿರ್ತೀನಿ, ನನಗೆ ಫೋನ್ ಮಾಡಬೇಡಿ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನನ್ನ ಗಂಡ ಮಕ್ಕಳಿಗೆಲ್ಲ ಫೋನ್ ಮಾಡಬೇಡಿ ನನಗೆ ಅಂತ ಹೇಳಿರ್ತೀನಿ. ಜೊತೆಗೆ ನನ್ನ ಸ್ನೇಹಿತೆ ಒಬ್ಬಳಿದ್ದಾಳೆ, ಅವಳಿಗೆ ಗೊತ್ತಾಗುತ್ತೆ ಇಂಥ ದಿನ ಅವಳು ಪೂಜೆ ಕೂರ್ತಾಳೆ, ನಾನು ಫೋನ್ ಮಾಡಬಾರ್ದು ಅಂತ. ಅವರು ಸಹ ಫೋನ್ ಮಾಡೋದಿಲ್ಲ. ಹಾಗಾಗಿ ಕೆಲವೊಂದು ಅಪ್ಪಿತಪ್ಪಿ ಕೆಲವೊಂದು ಫೋನ್ಗಳು ಬರುತ್ತವೆ, ಗೊತ್ತಿಲ್ಲದೇನೋ ಅಂದ್ಬಿಟ್ಟು ಫೋನನ್ನೇ ಸ್ವಿಚ್ ಆಫ್ ಮಾಡಿಬಿಟ್ಟು ಪೂಜೆ ಕೂರ್ತೀನಿ. ಪೂಜೆ ಕೂರುವಂತಹ
ಕ್ಷಣದಿಂದ ಹಿಡಿದು ಪೂಜೆ ಮುಗಿಯೋವರೆಗೂ ಕೆಲವೊಂದು ಸೂಚನೆಗಳು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಪುಸ್ತಕವನ್ನು ಓದ್ತೀನಿ, ಕೆಲವೊಂದು ಬುಕ್ಕುಗಳನ್ನು, ಕೆಲವೊಂದು ಮಂತ್ರಗಳನ್ನು, ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು, ಕೆಲವೊಂದನ್ನು ಯಾವ ಯಾವ ದೇವರ ಹತ್ರ ಹೇಗೆ ಹೇಗೆ ಮಾತಾಡಬೇಕು ಅನ್ನೋದನ್ನು, ಇದನ್ನೆಲ್ಲನೂ ನಾನು ಮಾಡ್ತಾ ಬಂದಾಗ ಮಿನಿಮಮ್ 1½ ಅವರ್ 2 ಅವರ್ಸ್ ತನಕನೂ ಪೂಜೆ ಆಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂದಿದ್ದು, ನೀನು ಪೂಜೆ ಮಾಡ್ತಿರೋ ಅಂಥ ಒಂದು ಎಣ್ಣೆ ಬದಲಾಯಿಸು ಅನ್ನೋ ಒಂದು ಸೂಚನೆ ಬಂತು. ಆಶ್ಚರ್ಯ ಆಯಿತು, ಇದೇನು ಈ ಥರ ಆಗ್ತಾ ಇದೆಯಲ್ಲ, ಎಣ್ಣೆಯಿಂದ ಈ ಥರ ಆಗುತ್ತಾ ಅಂದ್ಬಿಟ್ಟು, ಸರಿ ಓಕೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಮತ್ತೆ ರಾತ್ರಿ ಸಂಜೆ ಪೂಜೆ ಮಾಡಬೇಕು. ಮತ್ತು ಸಂಜೆ ಮತ್ತೊಂದು ಸಲ ಸ್ನಾನ ಮಾಡೇ ಪೂಜೆ ಮಾಡೋದು. ಆ ಒಂದು ದಿನ ನಾನು ತುಂಬಾ ನಿಷ್ಠೆಯಿಂದ ಉಗುಳು ನುಂಗದೇ ಇರೋ ಹಾಗೆ ನಾನು ಪೂಜೆ ಮಾಡ್ತಕ್ಕಂಥದ್ದು. ರಾತ್ರಿ ಸ್ನಾನ ಮಾಡಿ, ಮತ್ತೆ ಸ್ನಾನ ಮಾಡ್ಬೇಕಾದ್ರೆ ಅರಶಿನ, ಉಪ್ಪು, ಗಂಜಲ ಎಲ್ಲನೂ ನೀರಿಗೆ ಹಾಕಿ ನಾನು ಸ್ನಾನ ಮಾಡೋದು. ಪೂಜೆ ಮಾಡೆಲ್ಲ ಆಯಿತು. ರಾತ್ರಿ ಒಪ್ಪತ್ತನ್ನು ಬಿಟ್ಟೆ. ಚಂದ್ರನನ್ನು ನೋಡಿ ಒಪ್ಪತ್ತನ್ನು ಬಿಟ್ಟು ಮತ್ತೆ ದೇವರ ಹತ್ರ ಮತ್ತೆ ಕೇಳಿಕೊಂಡು, ಗೊತ್ತಾಗ್ತಾಯಿಲ್ಲ ನನಗೇನು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಲಗಿದೆ. ಮತ್ತೆ ರಾತ್ರಿ ಅದೇ ಥರನೇ ಒಂದು ಕನಸು ರೀತಿಯಲ್ಲಿ ಬಂದಿದ್ದಾಯಿತು. ಬಂದು ಯಾರೋ ನನ್ನ ಹತ್ರ ಹೇಳ್ತಾ ಇದ್ದಾರೆ ಅನ್ನೋ ಕನಸು ಕಾಣ್ತು. ಬಟ್ ಆವಾಗ ನಾನು ದೀಪದ ಎಣ್ಣೆ ಚೇಂಜ್ ಮಾಡಿದೆ. ದೀಪದ ಎಣ್ಣೆ ಚೇಂಜ್ ಮಾಡಿದ್ಮೇಲೆ ತಕ್ಷಣಕ್ಕೆ ನನಗೆ ಏನು ಗೊತ್ತಾಗಲಿಲ್ಲ. ಮಾಮೂಲಿಯಾಗಿ ಲೈಫ್ ಹೋಗ್ತಾ ಇತ್ತು. ಅದ್ರ ಬಗ್ಗೆ ನಾನು ಮರ್ತ್ಕೊಂಡೇ ಬಿಟ್ಟೆ. ಒಂದು 4-5 ತಿಂಗಳು ಮರ್ತ್ಕೊಂಡ್ಬಿಟ್ಟೆ. ಚೇಂಜ್ ಮಾಡಿ 4-5 ತಿಂಗಳ ತನಕ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಮರ್ತ್ಕೊಂಡೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಒಂದು ದಿನ ಎಲ್ಲ ಚೇಂಜಸ್ ಆದಂಗೆ ಒಂದು ಪಾಸಿಟಿವ್ ಮನೆಯಲ್ಲಿ ವೈಬ್ರೇಷನ್ನು, ಮಾತುಕತೆಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ಸಿಗಾಕೊಬಿಡ್ತೀವಿ. ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಕಟ್ಕೊಳ್ಳೋಕ್ಕೂ ಆಗಲ್ಲ ಅಂಥ ಸ್ಥಿತಿ. ಅಂಥವೆಲ್ಲ ಬಗೆಹರಿತಾ ಬಂತು. ಯಾವುದನ್ನು ನೆಗೆಟಿವ್ ಆಗಿ ನಾವು ಕೈ ಬಿಟ್ಟಿದ್ವೋ ಅದು ಪಾಸಿಟಿವ್ ಆಗಿ ಬಂತು. ಎಲ್ಲ ಆಗಕ್ಕೆ ಬಂತು. ಆ ಒಂದು ಎಣ್ಣೆ, ದೀಪಕ್ಕೆ ಹಾಕೋ ಎಣ್ಣೆಯಿಂದ ಎಷ್ಟೆಲ್ಲ ಕಷ್ಟ ನಾನು ಅನುಭವಿಸಿದ್ದೀನಿ ಗೊತ್ತಾ. ಖಂಡಿತವಾಗ್ಲೂ ಕೆಲವೊಂದನ್ನು ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಮಾಡಬಾರ್ದು ಅಂತ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದನ್ನೇ ಆದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಏನೇ ಮಾಡಬೇಕಾದ್ರೂ. ಯಾರೋ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯವರನ್ನು ಕೇಳಿ. ನಿಮ್ಮ ಮನೆತನದಲ್ಲಿ ಕೆಲವೊಂದು ನಡವಳಿಕೆಗಳು ನಡ್ಕೊಂಡು ಬಂದಿರುತ್ತೆ, ರೀತಿ ರಿವಾಜುಗಳಿರುತ್ತೆ, ಅದನ್ನು ಕೇಳಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಅರ್ಥ ಆಯ್ತಾ? ದೀಪವನ್ನು ಹಚ್ಚೋದ್ರಿಂದ ನನಗೆ ಒಳ್ಳೆಯದಾಗಿದೆ, ನಿಮಗೆ ಮಾಡಿ ಅಂತ ಹೇಳೋದಿಲ್ಲ. ಸ್ವಲ್ಪ ದಿನ ಪ್ರಯತ್ನ ಪಡಿ, ಒಂದು 6 ತಿಂಗಳು 3 ತಿಂಗಳು ಪ್ರಯತ್ನ ಪಡಿ. ಒಳಿತಾಗುತ್ತೋ ಅಂತಂದರೆ ಖಂಡಿತ ಮಾಡಿ. ನನ್ನ ಅಜ್ಜ ಅಜ್ಜಿಗೆ ಅಂದರೆ ನನ್ನ ಅತ್ತೆ ಮಾವನಿಗೆ ನಾನು ಹಚ್ಚಲೇಬೇಕು ದೀಪನ. ಒಂದು ಹೂವು ಇಟ್ಟು ಪೂಜೆ ಮಾಡಿ ಹೋಗಲಿಲ್ಲ ಅಂದರೆ ನನಗೆ ಯಾವ ಕೆಲಸಗಳಲ್ಲೂ ಸಕ್ಸಸ್ ಕಾಣೋದಿಲ್ಲ ಅಂತಲೇ ಹೇಳ್ತೀನಿ. ಪಲಾವ್ ಮಾಡ್ತಾಯಿದ್ದೀನಿ. ಇವತ್ತು ಪಲಾವ್ಗೆ ನಾನು ಎಲ್ಲನೂ ರುಬ್ಕೊಂಬಿಟ್ಟಿದ್ದೆ. ಚಕ್ಕೆ, ಲವಂಗ, ಸೋಂಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ರುಬ್ಕೊಂಡಿದ್ದೆ. ಒಗ್ಗರಣೆಗೆ ಈರುಳ್ಳಿ ಹಾಕಿ, ಸೋಂಪು ಹಾಕಿ, ಆಮೇಲೆ ಈರುಳ್ಳಿ ಹುರ್ಕೊಂಡಾದಮೇಲೆ ತರಕಾರಿ, ಬಟಾಣಿ ಎಲ್ಲನೂ ಹಾಕ್ಕೊಂಡು ಹುರ್ಕೊಂಡು, ಹಾಗೆಯೇ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಹುರ್ಕೊಡ್ತೀನಿ. ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಹುರ್ಕೋತೀನಿ. ಚಿಲ್ಲಿ ಪೌಡರ್, ಧನಿಯಾ ಪುಡಿ ಸೇರಿಸಿ ಅಳತೆ ತಕ್ಕಷ್ಟು ನೀರನ್ನು ಹಾಕಿ ವಿಸಲ್ ತಗೋತೀನಿ. ಇದು ತರಕಾರಿ ಪಲಾವ್ ಆದರೆ. ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ಮೊಸರು ಬಜ್ಜಿ ಮಾಡ್ತಾ ಇರೋದು. ಸ್ವಲ್ಪ ಚಳಿ ಆದ್ದರಿಂದ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ಎಲ್ಲರಿಗೂ ಮಹಾಲಕ್ಷ್ಮಿ ಬರಬೇಕು ನಮ್ಮನೆಗೆ, ನಮ್ಮನೇಲಿರೋ ದರಿದ್ರ ಹೋಗಬೇಕು, ನಮ್ಮಲ್ಲಿರೋ ಕಷ್ಟ ಹೋಗಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಗಂಡಿಗೆಲ್ಲ ಒಂದು ಆಸೆ ಇರುತ್ತೆ. ಕೆಲವೊಂದು ಸಂಕಷ್ಟಗಳಿಗೆ ನಾವೇ ಕಾರಣರಾಗ್ತೀವಿ. ಕೆಲವೊಂದು ಸೋಂಬೇರಿತನ, ಕೆಲವೊಂದು ಏನಾಗುತ್ತೆ ನೋಡೋಣ ಬಿಡು, ಅಯ್ಯೋ ಅವ್ರಿಗೆಲ್ಲ ಏನಾಗಿಲ್ಲ ನಮಗಾಗ್ಬಿಡುತ್ತಾ ಅನ್ನೋದು. ಅವರೆಲ್ಲ ಮಾಡ್ತಾರೆ ತಪ್ಪನ್ನು, ನಾವು ಮಾಡಿದ್ರೆ ಆಗ್ಬಿಡುತ್ತಾ, ಅವರೆಲ್ಲ ಚೆನ್ನಾಗೇ ಇದ್ದಾರೆ ನೋಡು, ಅವರೆಲ್ಲ ಈ ಥರ ಮಾಡಬಾರ್ದು ಅಂತ ನೀವು ಹೇಳ್ತೀರಾ, ಅವರೆಲ್ಲ ಆ ತಪ್ಪನ್ನು ಮಾಡ್ತಾರೆ. ಆದರೆ ನೀವು ಹೇಳಿರೋ ಪ್ರಕಾರ ಅವ್ರು ಇರೋದೇ ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರ ಹತ್ರ ದುಡ್ಡು ಕಾಸು ಎಲ್ಲ ಇದೆ, ಚೆನ್ನಾಗೇ ಇದ್ದಾರೆ ಅಂತ ಕೆಲವೊಂದು ವಿತಂಡವಾದಗಳು, ಇದೆಲ್ಲ ಮಾಡುವಂಥ ತಪ್ಪುಗಳು ಖಂಡಿತ ನಮ್ಮದೇ ಆದ ತಪ್ಪಾಗಿರುತ್ತೆ. ಕಾರಣ ಏನಂದರೆ, ವಿತಂಡವಾದ ಮಾಡಬಾರ್ದು. ಯಾರ್ಯಾರ್ದು ಹೇಗಿರುತ್ತೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ಮನುಷ್ಯನ ಹತ್ರ ದುಡ್ಡಿದ್ರೆ ಮಾತ್ರ ಅವನು ಆರೋಗ್ಯವಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ ಅನ್ನೋದೆಲ್ಲ ಸುಳ್ಳು. ಎಷ್ಟೇ ಕೋಟಿ ಇದ್ರೂ ಸಂತೋಷ ಅನ್ನೋದು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಹೊಸ ಬಟ್ಟೆ ಇರೋದಿಲ್ಲ, ಒಡವೆ ಇರೋದಿಲ್ಲ, ಹಬ್ಬ ದಿನ ಇರೋದಿಲ್ಲ, ಏನೂ ಇರೋದಿಲ್ಲ. ಒಂದು ಸಾಮಾನ್ಯವಾಗಿ ನೀವು ಕೂತಿರ್ತೀರ, ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದೆ ಒಂದು ಖುಷಿ ಇರುತ್ತೆ, ಸಂತೋಷ ಇರುತ್ತೆ. ಆ ಸಂತೋಷನ ನೀವು ಪಡ್ಕೊಂಡಿರ್ತೀರಾ ಅಥವಾ ಯಾರು ಕೊಟ್ಬಿಟ್ಟೋಗಿರ್ತಾರಾ? ಇಲ್ಲ ಅಲ್ವಾ? ಅದು ತಾನಾಗೇ ಬರುತ್ತೆ. ಈ ಕೆಲವೊಂದುಗಳನ್ನು ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ.
ಆಯಿತಾ? ಹಾಗೇ ಲಕ್ಷ್ಮಿ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ, ನಮ್ಮನೆಗೆ ದರಿದ್ರ ಬರೋದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ, ಬೇರೆ ಯಾರೂ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು. ಅದರಲ್ಲಿ ಹೆಣ್ಮಕ್ಳದೇ ಒಂದು ಮೇಲುಗೈ ಅಂತಲೇ ಹೇಳ್ಬೋದು. ಈ ಹೆಣ್ಮಕ್ಳಿಂದ ಮನೆಗೆ ಒಳಿತು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಮೊದಲನೇದಾಗಿ ಯಾವುದೇ ಒಂದು ಹೆಣ್ಣು, ಮದುವೆ ಆಗಿರೋ ಒಂದು ಹೆಣ್ಣುಮಗಳಿಗೆ ನಾನು ಹೇಳ್ತಾ ಇರೋದು, ಮಲಗಿದ್ದು ಎದ್ದ ತಕ್ಷಣ ಅಥವಾ ಕೆಲಸ ಮಾಡ್ತಾ ಇರ್ತಾರೆ, ಮಲಗಿದ್ದು ಎದ್ದ ತಕ್ಷಣ ಬರ್ತಾರೆ. ಅದು ಮಧ್ಯಾಹ್ನನೇ ಆಗಿರಲಿ, ರಾತ್ರಿನೇ, ಅಥವಾ ಮಲಗಿದ್ದು ಬೆಳಗಿನ ಜಾವ ಎದ್ದೇಳೋದೇ ಆಗಿರಲಿ, ಮೊದಲನೇದಾಗಿ ಯಾರು ತಮ್ಮ ಕುತ್ತಿಗೆಲಿರೋ ತಾಲಿನ ಮುಂಭಾಗದಲ್ಲಿ ತೆಗೆದು ಕಣ್ಣಿಗೆ ಹೊತ್ಕೊಳ್ತೀರಾ ಹೇಳಿ? ಸುಮಾರು ಜನ ಮಾಡ್ತಾರೆ. 90% ಜನ ಆ ಕೆಲಸ ಮಾಡ್ತಾರೆ. ಇನ್ನು 10% ಜನ ಅದನ್ನು ಮಾಡೋದಿಲ್ಲ. ನಿಜವಾಗ್ಲೂ ತಾಳಿ ಎದ್ದ ತಕ್ಷಣ ತಾಳಿ ಬೆನ್ನಿಂಭಾಗದಲ್ಲೇ ಇರುತ್ತೆ. ಅವ್ರ ಕೆಲಸ ಎಲ್ಲ ಮುಗ್ದಿರುತ್ತೆ. ಇನ್ಯಾರೋ ಬಂದು ಹೇಳ್ತಾರೆ, "ಏನೇ ನಿನ್ನ ತಾಳಿ ಬೆನ್ನಿಂದ ಇದೆ, ಮುಂದೆ ಕೇಳ್ಕೊ" ಅಂತ ಬೈತಾರೆ. ಮುಂದಲೆಯನ್ನು ಸರಿಸ್ಕೊಂಡು, ತಲೆ ಬಾಚಿಕೊಂಡು, ಹಣೆಗೊಂದು ಕುಂಕುಮ ಇಟ್ಕೊಂಡು ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಈ ಕೆಲಸನ ಮಾಡ್ತೀರಾ ಹೇಳಿ? ಸರ್ವೇ ಸಾಮಾನ್ಯ ಯಾರೂ ತಲೆ ಬಾಚ್ಲಿಕ್ಕೆ ಹೋಗೋದಿಲ್ಲ. ಹೋಗಿ ಅಲ್ಲಿ ಬ್ರಷ್ ಮಾಡೋದೇ ಕಷ್ಟ. ಕೆಲವೊಬ್ಬರಂತೂ ಬಾಯಿನ ಅಂತ ಪುಚ್ಕಂತ ಉಗಿದ್ಬಿಟ್ಟು ಬಂದ್ಬಿಡ್ತಾರೆ. ಇನ್ನೂ ಕೆಲವರು ಅದನ್ನೂ ಮಾಡೋದಿಲ್ಲ. ನೋಡಿದ್ದೀನಿ ಅದನ್ನು. ಖಂಡಿತ ಅದರಿಂದನೂ ಸಹ ಮನೆಗೆ ದರಿದ್ರ ಬರುತ್ತೆ ಸ್ನೇಹಿತರೆ. ತಟ್ಟೆನ ನೆಲದಲ್ಲಿ ಇಟ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ. ವಯಸ್ಸಾದವರು, ಬಗ್ಲಿಕ್ಕಾಗೋದಿಲ್ಲ ಅನ್ನೋರು ತೊಡೆ ಮೇಲೆ ಅಥವಾ ಅಂಗೈಯಲ್ಲಿ ಇಟ್ಕೊಂಡು ಊಟ ಮಾಡಿದ್ರೆ, ವಯಸ್ಸಿಲ್ಲದೇ ಇದ್ರೂ, ಚೆನ್ನಾಗಿದ್ರೂ, ಆರೋಗ್ಯವಾಗಿದ್ರೂ, ನಾವು ಚೆನ್ನಾಗಿ ದಷ್ಟಪುಷ್ಟವಾಗಿ ವಯಸ್ಕರ ಆಗಿದ್ರೂ, ನಾವು ವಯಸ್ಸಾಗಿರೋರ್ಕಿಂತ ಹೆಚ್ಚಾಗಿ ಈ ಯಂಗ್ ಏಜವರು ಸಹ ವಯಸ್ಸಾಗಿರೋರ ಥರನೇ ನಡ್ಕೊಂಡ್ಬಿಡ್ತಾರೆ. ಅವರು ಎಷ್ಟು ಜನ ಕೈಯಲ್ಲಿ ಅಥವಾ ಮಡ್ಲಲ್ಲಿ ಇಟ್ಕೊಂಡು ಊಟ ಮಾಡ್ತೀರಾ? ಟಿ ವಿ ನೋಡ್ತಾ ಹೆಣ್ಮಕ್ಳುಗಳು ಮಡ್ಲಲ್ಲಿ ತಟ್ಟೆ ಇಟ್ಕೊಂಡು ಊಟ ಮಾಡೋದು, ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡೋದು, ದಿವಾನ್ ಕಟ್ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಎಷ್ಟು ಜನ ಮಾಡ್ತೀರಾ? ಈ ತಪ್ಪು ಮಾಡೋದ್ರಿಂದನೂ ದರಿದ್ರ ಅಂತೂ ಖಂಡಿತ ಬರುತ್ತೆ. ಊಟ ಮಾಡೋ ಕೂತ್ಕೊಳ್ಳೋದು, ಊಟ ಸುತ್ತ ತಟ್ಟೆ ಇಟ್ಕೊಂಡು ಸುತ್ತ ಅನ್ನದ ಪಾತ್ರೆ, ಸಾಂಬಾರು ಪಾತ್ರೆ ಎಲ್ಲನೂ ಇಟ್ಕೊಂಡು ಕೂತ್ಕೊಳ್ಳೋದು. ಕೂತ್ಕೊಂಡಾದಮೇಲೆ ಎಂಜಲು ಕೈಯಲ್ಲೇ ಮುಟ್ಟಿ ಅನ್ನವನ್ನು ಹಾಕ್ಕೊಳ್ಳೋದು, ಸಾಂಬಾರನ್ನು ಹಾಕ್ಕೊಳ್ಳೋದು. ತಟ್ಟೆಗೆ ಅನ್ನ ಹಾಕೊಂಡ್ಮೇಲೆ ರಿಟರ್ನು ಜಾಸ್ತಿ ಆಯಿತು ಅಂದ್ಬಿಟ್ಟು ಅನ್ನದ ಪಾತ್ರೆಗೆ ಅನ್ನವನ್ನು ತೆಗೆದು ಅನ್ನದ ಪಾತ್ರೆ ಒಳಗಡೆ ಹಾಕೋದು. ಎಷ್ಟು ಜನ ಮಾಡ್ತೀರಾ ಈ ಥರ ತಪ್ಪನ್ನು? ಈ ತಪ್ಪನ್ನು ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿಗೆ ಕೋಪ ಬರುತ್ತೆ. ಮಾಡಿರೋ ಅನ್ನದಲ್ಲಿ ರುಚಿತ್ವ ಕಳೆದುಕೊಳ್ಳುತ್ತೆ. ದರಿದ್ರ ಅನ್ನೋದು ಮನೆಗೆ ಬರುತ್ತೆ. ಮುಟ್ಟದ್ದು ಒದಗಲ್ಲ, ಹಿಡಿದದ್ದು ಹೆಚ್ಚೋದಿಲ್ಲ, ಮಾಡಿರೋ ಅಡುಗೆನೂ ಸಹ ಹೆಚ್ಚಕ್ಲಾಗೋದಿಲ್ಲ ಅಂತಲೇ ಹೇಳ್ತೀನಿ. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಯಾವಾಗಲೂ ಬೆರಳನ್ನು ಬಾಯಿಗೆ ಹಾಕ್ಕೊಂಡು ಹುಡುಗರನ್ನ ಕವರ್ತಾ ಇರೋದು. ಈ ಇಲಿಮರಿ ತೆಂಗಿನಕಾಯಿನ ಕವರುತ್ತಲ್ಲ, ಕರ್ರ ಕರ್ರ ಅಂದ್ಕೊಂಡು, ಆ ಥರ ಎಷ್ಟು ಜನ ಕವರ್ತಾ ಇರ್ತೀರಾ? ಎಷ್ಟು ಜನ ಬಾಯಿಗೆ ಬೆರಳು ಹಾಕ್ಕೊಂಡು ಉಗುರು ಕಚ್ತಾ ಇರ್ತೀರಾ? ಅದರಿಂದನೂ ಸಹ ದರಿದ್ರ ಅನ್ನೋದು ಬರುತ್ತೆ. ಉಗುರನ್ನ ಯಾವತ್ತೂ ಮನೆಯೊಳಗಡೆ ಕಟ್ ಮಾಡಬಾರ್ದು. ಮನೆಯಿಂದ ಆಚೆ ಕಾಂಪೌಂಡ್ ಹತ್ರನೋ ಇಲ್ಲ ಮನೆ ಯುಟಿಲಿಟಿ ಏರಿಯಾದೆಲ್ಲ ಕಟ್ ಮಾಡಿ ಅದನ್ನು ಕರೆಕ್ಟಾಗಿ ನೀರು ಹೋಗೋ ಜಾಗಕ್ಕೆ ಹಾಕಬೇಕು, ಹೊರತು ನೆಲದಲ್ಲಿ ಬಿಸಾಕಬಾರ್ದು. ತಲೆ ಬಾಚಿರೋ ಕೂದಲನ್ನ ಎಲ್ಲಿಂದಲ್ಲೇ ಹಾರಾಡೋಕ್ಕೆ ಬಿಡೋದಲ್ಲ. ಡಸ್ಟ್ಬಿನ್ಗೆ ಕರೆಕ್ಟಾಗಿ ಹಾಕಿ, ಇಲ್ಲಾಂದರೆ ಒಂದು ಕವರ್ ಮಾಡಿಕೊಂಡು ಆ ಕವರ್ ಒಳಗಡೆ ಹಾಕಿಟ್ಟು ಒಂದು ದಿನ ಅದನ್ನು ಕರೆಕ್ಟಾಗಿ ಹೊರಗಡೆ ಬಿಸಾಕೋದನ್ನು ಕಲೀರಿ. ಮಾರೋಕ್ಕೆ ಬರೋರಿಗೆ ಇವ್ರಿಗೆ ಕೈಗೆ ಸಿಗಬಾರ್ದು, ಮಾರೋರು ಬರೋಕ್ಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಸ್ವರೂಪ ಅವಳು. ತಲೆ ಕೂದಲಿದೆಯಲ್ಲ ತುಂಬಾ ಒಳ್ಳೆಯದು, ಮಹಾಲಕ್ಷ್ಮಿ ಸ್ವರೂಪ, ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಬೇರೆಯವ್ರ ಕೈ ಸಿಕ್ಕಿದ್ರೆ ಮಾಟ ಮಂತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಮಹಾಲಕ್ಷ್ಮಿಯಾದ ಹೆಣ್ಣು ರಾತ್ರಿ ಹೊತ್ತು ತಲೆ ಬಾಚಬಾರ್ದು, ಮುಸ್ಸಂಜೆ ಹೊತ್ತು ತಲೆ ಬಾಚಬಾರ್ದು ಅಂತಲೂ ಹೇಳ್ತಾರೆ. ಇದರಿಂದನೂ ಸಹ ದರಿದ್ರ ಅನ್ನೋದು ಮನೆಗೆ ಬರುತ್ತೆ ಸ್ನೇಹಿತರೆ, ಅದಂತೂ ನಿಜ. ಅವಾಗೆಲ್ಲ ಮುಂದಲೆ ಕಟ್ ಮಾಡಿಸ್ತಿರ್ಲಿಲ್ಲ. ಮೂಗು ಮುಂದಲೆ ಕಟ್ ಮಾಡಬಾರ್ದು ಕಣವ, ಮನೆ ಮಹಾಲಕ್ಷ್ಮಿ ಸ್ವರೂಪ ಅಂತ. ಇವಾಗೆಲ್ಲ ಸ್ಟೈಲಿಶ್ ಆಗಿ ಮುಂದೆಗಡೆ ಸ್ಟೈಲಾಗಿ ತಲೆ ಕೂದಲು ಕಟ್ ಮಾಡ್ತಾರೆ. ಇದರಿಂದನೂ ಸಂಕಷ್ಟ ಬರುತ್ತೆ. ವಾರ ಒಪ್ಪತ್ತು, ದಿನ, ನಕ್ಷತ್ರ, ರಾಹುಗಳ, ಗುಳಿಗಳ ನೋಡ್ಕೊಂಡು ತಲೆ ಕೂದಲನ್ನ ಕಟ್ ಮಾಡಿಸ್ಬೇಕು, ಹೊರತು ಪಾರ್ಲರ್ಗೆ ಹೋಗಿ ಕೂತ್ಕೋತೀವಿ ಗಂಟೆಗಟ್ಟಲೆ, ಟೈಮಿಂಗ್ಸ್ ಎಲ್ಲ ನೋಡಲ್ಲ, ಹೆಂಗಂದ್ರೆ ಹಂಗೆ ತಲೆ ಕೂದಲು ಕಟ್ ಮಾಡಿಸ್ಕೊಂಡು ಬರೋದು ಖಂಡಿತ ಒಳ್ಳೆಯದಲ್ಲ. ಯಾವತ್ತಿಗೂ ತಲೆ ಕೂದಲನ್ನ ಹುಣ್ಣಿಮೆ ಸರ್ವೇ ಸಾಮಾನ್ಯ ಗಂಡು ಮಕ್ಕಳು ಕೈಲೇ ಕಟ್ ಮಾಡಿಸ್ತಾರೆ. ಅಮಾವಾಸ್ಯೆ ದಿನ ತಲೆ ಕೂದಲನ್ನು ಕಟ್ ಮಾಡಿಸ್ತಾರೆ, ಅಥವಾ ಹುಣ್ಣಿಮೆ ದಿನಗಳಲ್ಲಿ ಕಟ್ ಮಾಡಿಸ್ತಾರೆ. ಆಯಿತಾ? ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪಾರ್ಲರ್ಗೆ ಹೋಗುವಂಥದ್ದು ಕಳಿತೀರಾ, ನೋಡ್ಕೊಂಡು ಮಾಡಿಕೊಂಡು ತಲೆ ಕೂದಲನ್ನ ಕಟ್ ಮಾಡಿಸಿ. ಯಾರ ಕೈಯಿಂದ ಅವ್ರ ಕೈಯಲ್ಲಿ ತಲೆ ಕೂದಲು ಅಷ್ಟು ಸುಲಭವಾಗಿ ಬರೋದಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ತಲೆ ಕೂದಲು ಅಂತನ್ನೋದು ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತೀನಿ. ಅದು ಯಾರ ಕೈಗೂ ಸಿಗಬಾರ್ದು. ಹುಷಾರಾಗಿರಿ, ಇನ್ನೊಬ್ಬರು ಅದನ್ನು ತಗೊಂಡೋಗಿ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಅಂತಲೇ ಹೇಳ್ತೀನಿ. ಹಾಗೆಯೇ ಕಾಲನ್ನು ತೊಳಿಬೇಕಾದ್ರೆ ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಇಂಬಡಿಗೆ ಫಸ್ಟ್ ನೀರನ್ನು ಹಾಕಿ.
ಇಂಬಡಿಗೆ ಮೊದಲು ನೀರು ಹಾಕಿ, ಆಮೇಲೆ ಮುಂಗಾಲುಗಳಿಗೆ ನೀರು ಹಾಕಿ, ಕೈ ಹಾಕಿ ತೊಳೀರಿ ಇಂಬಡಿ ಮತ್ತು ಮುಂಗಾಲನ್ನ. ನೋಡಿ ಅವಾಗ ಮಹಾರಾಜರು ನಿಮ್ಮ ಹತ್ರ ಬರೋದಿಲ್ಲ. ಹಂಗಂದ್ರೆ ಶನಿ ಮಹಾತ್ಮ. ಅದ್ರ ಜೊತೆಗೆ ಎಷ್ಟು ಒಳ್ಳೇದಾಗುತ್ತೆ ಮನೆಗೆ ಅಂದರೆ ತುಂಬ ಅಂದರೆ ತುಂಬ ಒಳ್ಳೇದಾಗುತ್ತೆ. ಅಷ್ಟು ಒಳ್ಳೇದಾಗುತ್ತೆ. ಊಟ ಮಾಡೋದಕ್ಕೂ ಮುಂಚೆನೇ ಮುಟ್ಟು ಮೈಲಿಗೆ ಇಲ್ಲದ ದಿನ ಊಟ ಮಾಡೋಕ್ಕೂ ಮುಂಚೆ ಏನಾರು ಬಿಸಿ ಬಿಸಿಯಾಗಿ ಅನ್ನ ಮಾಡಿರ್ತೀರಲ್ವಾ, ತಗೊಂಡೋಗ್ಬಿಟ್ಟು ಒಂದು ತುತ್ತು ನಾಯಿಗೆ ಹಾಕಿ, ದರಿದ್ರ ಬರೋದಿಲ್ಲ. ಹೌದು, ಊಟ ಮಾಡಿರೋ ತಟ್ಟೆನ ಎಷ್ಟು ಜನ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ, ಕೈ ತೊಳೆದಿರ ಎಂಜಲನ್ನ ತೆಗಿತೀವಲ್ವಾ, ತಪ್ಪು ಅದು. ಆಗಲೂ ಸಹ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಕೈಯನ್ನು ನೀಟಾಗಿ ತೊಳೆದು ಎದ್ದೇಳಬೇಕು. ಊಟ ಮಾಡಾದ್ಮೇಲೆ ತಟ್ಟೆನಲ್ಲಿ ಕೈ ತೊಳೆದ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಮೊಬೈಲ್ ನೋಡ್ಕೊಂಡು ಕೂತಿರೋ ಜಾಗದಿಂದಾನೆ 10 ನಿಮಿಷ 15 ನಿಮಿಷ ಮೊಬೈಲ್ ನೋಡೋದು, ಟಿ ವಿ ನೋಡೋದು ಎಷ್ಟು ಜನ ಮಾಡ್ತೀರಾ? ಅದು ಸಹ ತಪ್ಪು. ಅದರಿಂದನೂ ದರಿದ್ರ ಬರುತ್ತೆ. ಊಟ ಮಾಡಿರೋ ಜಾಗನ ಬಿಟ್ಟು ಎದ್ದೇಳಬೇಕು. ಊಟ ಮಾಡಾದ್ಮೇಲೆ ಕೈ ತೊಳೆದಾದ್ಮೇಲೆ ಅದೇ ಜಾಗದಲ್ಲಿ ಕೂರಬಾರ್ದು. ಯಾರು ತಟ್ಟೆಗೆ ಅನ್ನ ಹಾಕಿ ಗಂಟೆಗಟ್ಟಲೆ ಕಾಯಿಸ್ತೀರಾ, ಈಗ ಬೇಡ ಹಾಗೆ ಬೇಡ ಅನ್ನೋದು, ತಟ್ಟೆಗೆ ಅನ್ನ ಹಾಕಿ ಕಲಸ್ಬಿಟ್ಟು ಅದನ್ನು ಮುಚ್ಚಿಡೋದು ಯಾರ ಮನೇಲಿ ಮಾಡ್ತೀರಾ? ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ ತಪ್ಪನ್ನು. ಒಂದು ಪಕ್ಷ ಮನೆಯವರು ಎಮರ್ಜೆನ್ಸಿ ಇದೆ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ನೀವೇ ಆ ತುತ್ತನ್ನ ಮಾಡಿ ತಿನ್ನಿಸ್ಬಿಡಿ ಅವರಿಗೆ. ಓಡಾಡಿಕೊಂಡೆ ಬಟ್ಟೆ ಹಾಕೋತಾ ಇದ್ದಾರೆ, ಶರ್ಟ್ ಹಾಕೋತಾ ಇದ್ದಾರೆ, ಶೂ ಹಾಕೋತಾ ಇದ್ದಾರೆ ಅಂದರೆ ಆ ತುತ್ತನ್ನ ಅನ್ನನ ತಿನ್ನಿಸ್ಬಿಡಿ, ಇಲ್ಲ ನೀವೇ ತಿನ್ಬಿಡಿ. ತಟ್ಟೆಗೆ ಮುಚ್ಚಿಟ್ಟು ಅದನ್ನು ಕಾಯಿಸೋದಕ್ಕೆ ಹೋಗಬೇಡಿ. ಊಟ ಹಾಕ್ಬಿಟ್ಟು ಬನ್ನಿ ಬನ್ನಿ ಊಟ ಮಾಡಿ ಅಂತ ಕರೆಯೋದಕ್ಕೆ ಹೋಗಬೇಡಿ. ಬಂದು ಅವ್ರು ಕೂತ್ಕೊಂಡ್ಮೇಲೆ ತಟ್ಟೆಗೆ ಊಟವನ್ನು ಬಡಿಸಿ. ಇದರಿಂದನೂ ಒಳ್ಳೆಯದು. ಮಹಾಲಕ್ಷ್ಮಿ ಅಂದ್ರೇ ಅನ್ನಪೂರ್ಣೆ, ಅನ್ನಪೂರ್ಣೆ ಅಂದ್ರೇ ಮಹಾಲಕ್ಷ್ಮಿ. ಏನು ವ್ಯತ್ಯಾಸ ಇಲ್ಲ. ಇವಳಿಂದ ಅವಳಿಲ್ಲ, ಅವಳಿಲ್ದೇ ಇವಳಿಲ್ಲ. ಆಯಿತಾ? ಹೊಟ್ಟೆಗೆ ಇಲ್ಲ ಅಂತಂದರೆ ಆಗುತ್ತಾ? ದುಡ್ಡು ತಿನ್ನೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಎಲ್ಲರಿಗೂ ಸರ್ವೇ ಸಾಮಾನ್ಯ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ. ಈಚಲು ಪೊರಕೆಯನ್ನು, ನಿಮ್ಮ ಮನೆಯಲ್ಲಿ ಈಚಲು ಪೊರಕೆ ಇರುತ್ತಲ್ವಾ, ಈಚಲು ಪೊರಕೆಯನ್ನು ದೃಷ್ಟಿ ತೆಗೆದ ಮೇಲೆ ನೀವು ಯಾರೆಲ್ಲ ಅದನ್ನು ತೊಳಿದಿರ ಮತ್ತೆ ಉಪಯೋಗಿಸ್ತೀರಾ ಹೇಳಿ? ಈಚಲು ಪೊರಕೆ ಅಂದ್ರೇ ಕೊಕ್ಕೆ ಮೊರ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ? ಈಚಲು ಪೊರಕೆ ಹೇಗಿರುತ್ತೆ ಅಂತ ಹೇಳ್ತೀರಾ? ಖಂಡಿತ ಗೂಗಲ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಹಳ್ಳಿ ಕಡೆ ಹೋಗಿ ಸಿಗುತ್ತೆ. ಹಳ್ಳಿ ಕಡೆ ಸಂತೆ ಮಾಡ್ತಾರಲ್ಲ, ನಮ್ಮ ನಂಜನಗೂಡು ಕಡೆ ಹೊರ್ಟೋಗ್ರಪ್ಪ, ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ, ಈ ಮಂಡ್ಯ ಈ ಕಡೆ ಹೊರ್ಟೋಗ್ಬಿಡಿ, ಮೈಸೂರು ಆ ಕಡೆ ಈಚಲು ಪೊರಕೆ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಬಿದಿರು ಮೊರ, ಬಿದಿರು ಕುಕ್ಕೆ ಎಲ್ಲ ಸಿಗುತ್ತೆ. ಆಯಿತಾ? ಎಷ್ಟು ಜನ ದೃಷ್ಟಿ ತೆಗೆದಾದ್ಮೇಲೆ ಪೊರಕೆ ತೊಳಿತೀರಾ? ತೊಳೆಯೋದಿಲ್ಲ. ಅದನ್ನು ತಗೊಂಡಂಗೆ ಹಂಗೆ ಬಿಸಾಕ್ತೀರಾ. ಆ ತಪ್ಪನ್ನ ಮಾಡಬೇಡಿ. ಯಾಕೆಂದರೆ ಮಹಾಲಕ್ಷ್ಮಿ ಸ್ವರೂಪ ಅವಳನ್ನು ಕಾಲಿಂದ ತುಳಿಬಾರ್ದು. ಖಂಡಿತ ಅವಳಿಗನ್ನ ಇಟ್ಟು ಪೂಜೆ ಮಾಡ್ತಾರೆ ದೀಪಾವಳಿ ಹಬ್ಬಗಳಲ್ಲಿ, ಕೆಲವೊಂದು ಭಾಗಗಳಲ್ಲಿ. ನಮ್ಮ ಕಡೆ ಮಾಡದೇ ಇದ್ರೆ ಏನಾಯಿತು, ಕೆಲವೊಂದು ಭಾಗಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ತೋರಿಸ್ಕೊಳ್ಳೋದಿಲ್ಲ, ಅದನ್ನು ಮಾಡ್ತಾರೆ. ಯಾವತ್ತೂ ಮನೆಯಲ್ಲಿ ಮೊಂಡು ಪೊರಕೆಯನ್ನು ನಾವು ಯೂಸ್ ಮಾಡಬಾರ್ದು. ಸಿಕ್ಕಾಬಟ್ಟೆ ಸೌದೋಗಿರುತ್ತೆ. ಅಂಚು ಕಡ್ಡಿ ಪೊರಕೆ ಅಂತ ಹೇಳ್ತೀವಲ್ಲ, ಅದು ಎಲ್ಲ. ಅದನ್ನು ಕೆರೆದು ಅದು ಇನ್ನೂ ಗೆಡ್ಡೆ ಸೇರಿಸೋದು. ಖಂಡಿತ ತಪ್ಪನ್ನ ಮಾಡೋಕ್ಕೆ ಹೋಗಬಾರ್ದು. ಅದರಿಂದನೂ ಸಹ ದರಿದ್ರ ಅನ್ನೋದು ಮನೆಗೆ ತುಂಬ ಬೇಗ ಬರುತ್ತೆ. ಇದಕ್ಕೆಲ್ಲ ಮಾಡೋರೇನು ಗಂಡಸರು ಬಂದು ಮಾಡ್ತಾರೆ ಈ ಕೆಲಸ ಎಲ್ಲನೂ? ನಾವೇ ತಾನೇ ಮಾಡೋದು. ಅದಕ್ಕೆ ಹೇಳಿದ್ದು, ಹೆಣ್ಮಕ್ಳಿಂದನೇ ಮನೆಗೆ ದರಿದ್ರ ಬರೋದು, ಹೆಣ್ಮಕ್ಳಿಂದನೇ ಮಹಾಲಕ್ಷ್ಮಿ ಸ್ವರೂಪ, ಮಹಾಲಕ್ಷ್ಮಿ ಆಗಿರೋಳು ಬರೋದು ಅಂತ. ಯಾವತ್ತೇ ಆದ್ರೂ ತಂದೆ ತಾಯಿ ಹೇಳಿರೋದನ್ನು ಅಲ್ಪ ಸ್ವಲ್ಪ ಪಾಲನೆ ಮಾಡಿ, ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ಮಾಡೋದಲ್ಲ, ಮನಸ್ಸಿಂದ ಮಾಡಿ. ಅಪ್ಪ ಅಮ್ಮ ಹೇಳ್ತಾಯಿದ್ರು, ತಾತ ಹೇಳ್ತಾಯಿದ್ರು, ಅಜ್ಜಿ ಹೇಳ್ತಾಯಿದ್ರು ಅಂತ ಖಂಡಿತ ಮಾಡಿ. ಪೊರಕೆನ ಸಾಮಾನ್ಯವಾಗಿ ಕಾಲಲ್ಲಿ ಯಾರೂ ತುಳಿಯೋದಿಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದ್ದು. ಆ ಪೊರಕೆನ ಕಸ ಗುಡಿಸಾದ್ಮೇಲೆ, ಕಸ ಗುಡಿಸೋದಕ್ಕಲ್ವ ಮನೆಯಲ್ಲಿ ಇಟ್ಕೊಂಡಿರೋದು ಅಂತ ನೀವು ಅನ್ಕೋಬೋದು. ಅದಕ್ಕೆ ತುಂಬ ಶಕ್ತಿ ಇದೆ ಆ ಪೊರಕೆಗೆ. ಆಯಿತಾ? ಅದರ ಜೊತೆಯಲ್ಲಿ ಯಾರಿಗೆಲ್ಲ ನಿಮ್ಗೆ ಒಳ್ಳೇದಾಗಬೇಕು, ನನ್ನ ಕೆಲಸಗಳೆಲ್ಲ ಸಕ್ಸಸ್ ಕಾಣಬೇಕು, ನನಗೆ ಕೆಟ್ಟದ್ದೇ ಆಗಬಾರ್ದು ನನಗೆ ಅಂತ ಯಾರೆಲ್ಲ ಬಯಸ್ತೀರಾ? ಬಯಸೋರೇನಾದ್ರೂ ನಾನು ಹೋಗ್ತಾ ಇರೋ ಕೆಲಸ ಒಳ್ಳೇದಾಗಬೇಕು ಅಂತ ಇದ್ದರೆ 2 ಕೆಲಸ ಮಾಡಿ. ಒಂದು, ವಯಸ್ಸಾಗಿರೋರು ನಿಮ್ಮ ಮನೆಯಲ್ಲಿ ಇದ್ದರೆ ಅವ್ರ ಕೈಗೆ ಒಂದು ₹50 ಕೊಡಿ. ಇಲ್ಲಾಂದರೆ ಅವ್ರ ಕೈಯಿಂದ ಒಂದು ₹50 ಇಸ್ಕೊಳ್ಳಿ. ಎಲೆ ಏನಾದ್ರು ತಿನ್ನೋ ಅಭ್ಯಾಸ ಏನಾದ್ರು ಇತ್ತು ಅಂದರೆ ಅಜ್ಜ ಅಜ್ಜಿಗೆ ತಗೊಳವ ಎಲೆ ಅಡಿಕೆ ತಗೊಳಕ್ಕೆ ಅಂಕ ದುಡ್ಡು ಕೊಡಿ. ಇಲ್ಲಾಂದರೆ ಎಲೆ ಅಡಿಕೆ ಸುಣ್ಣ ತಗೊಬಂದು ಅವ್ರ ಕೈ ಕೊಡಿ. ಹಾಗೆ ಮನೇಲೇನಾದ್ರು ಪುಟ್ಟ ಮಕ್ಕಳಿದ್ರೆ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಅವ್ರಿಗೆ ಏನು ಇಷ್ಟ ಚಾಕ್ಲೇಟಲ್ಲಿ ಆ ಚಾಕ್ಲೇಟ್ ತಂದು ಕೊಡಿ. ನೀವು ಹೋಗೋ ಕೆಲಸ ಸಕ್ಸಸ್ ಆಗಲಿಲ್ಲ ಅಂದರೆ ಕೇಳಿ, ಮಹಾಲಕ್ಷ್ಮಿಯರು ಎಲ್ಲಿ ಇಲ್ಲ.
ಆ ಎಲೆ ಅಡಿಕೆನಲ್ಲೇ, ಆ ಸ್ವೀಟ್‌ನಲ್ಲೇ, ಆ ಪುಟ್ಟ ಪುಟ್ಟ ಮಕ್ಕಳಲ್ಲೇ, ಆ ವಯಸ್ಸಾಗಿರೋ ಅಜ್ಜ ಅಜ್ಜಿದಿರಲ್ಲೇ ಅಡಗಿರ್ತಾರೆ. ಎಲ್ಲೆಲ್ಲೋ ಹುಡುಕ್ತೀವಿ ಅಲ್ವಾ? ನಮ್ಮನೆ ದರಿದ್ರ ಬಂದ್ಬಿಟ್ಟಿದೆ, ನಮ್ಮ ಕಷ್ಟ ಬಂದ್ಬಿಟ್ಟಿದೆ ಅಂತ. ನಾವೇ ಹೊರತು ಕಾರಣ, ಬೇರೆಯವ್ರು ಯಾರು ಕರ್ಕೊಂಡ್ಬಂದು ನಮ್ಮ ಮನೆ ಕಷ್ಟ ದೂಕೋಲ್ಲ. ನಮ್ಮನೆ ದರಿದ್ರ ಬರೋದಕ್ಕೆ ನಾವೇ ಕಾರಣ ಆಗಿರ್ತೀವಿ ಹೊರತು ಬೇರೆಯವ್ರು ಕರ್ಕೊಂಡ್ಬಂದು ನಮ್ಮ ಮನೆ ಕೂಡಾಕೋದಿಲ್ಲ. ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.